ಪುತ್ರ ಅರೆಸ್ಟ್ ಆಗ್ತಾ ಇದ್ದಂತೆ ರೇವಣ್ಣ ಅವರ ಟೆಂಪಲ್ ರನ್ನು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾನೆ ಇದೆ ನೋಡಿ. ಬೇಲ್ ಸಿಗ್ತಾ ಇದ್ದಂತೆ ಎಲ್ಲ ಕಡೆನೂ ಕೂಡ ದೇವಸ್ಥಾನಗಳನ್ನ ಓಡಾಡ್ತಾ ಇದ್ದಾರೆ, ದೇವರ ದರ್ಶನ ಪಡ್ಕೋತಾ ಇದ್ದಾರೆ. ಮತ್ತೆ ಈಗ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರೋದು ರೇವಣ್ಣ. ಬಸವನಗುಡಿಯಲ್ಲಿರುವಂತಹ ಕಾರಂಜಿ ಆಂಜನೇಯ ದೇಗುಲಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಬೆಳಗ್ಗೆ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯಕ್ಕೆ ರೇವಣ್ಣ ವಿಸಿಟ್ ಮಾಡಿದ್ರು. ಇದೀಗ ಕಾರಂಜಿ ಆಂಜನೇಯ ದೇವಾಲಯದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಕೆ ಮಾಡಿರೋದು. ಕಾಪಾಡು ಆಂಜನೇಯ ಅಂತ ಕೈ ಮುಗಿದು ರೇವಣ್ಣ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಈ ಸಂಕಷ್ಟದಿಂದ ನನ್ನ ಪುತ್ರನನ್ನ ಪಾರು ಮಾಡು, ನನಗೆಂಗೋ ಬೇಲ್ ಸಿಕ್ತು, ಹಾಗೆ ನನ್ನ ಮಗನಿಗೂ ಬೇಲ್ ಸಿಗಂಗ್ ಮಾಡು ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೋತಾ ಇರೋದು. ಪ್ರಜ್ವಲ್ ರೇವಣ್ಣ ಬಂಧನದ ಬೆನ್ನಲ್ಲೇ ದೇವಸ್ಥಾನಕ್ಕೆ ಭೇಟಿ. ಬಸವನಗುಡಿಯಲ್ಲಿರುವ ಕಾರಂಜಿ ಆಂಜನೇಯ ದೇಗುಲದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯಕ್ಕೆ ರೇವಣ್ಣ ವಿಸಿಟ್ ಮಾಡಿದ್ರು. ಅಲ್ಲಿ ವಿಶೇಷವಾದಂತಹ ಪೂಜೆ ಆಯಿತು. ಇದೀಗ ಬಸವನಗುಡಿಯಲ್ಲಿರುವ ಕಾರಂಜಿ ಆಂಜನೇಯ ದೇವಸ್ಥಾನದಲ್ಲಿ ರೇವಣ್ಣ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ನೋಡಿ, ಪೂಜೆ ಮಾಡಿ ಪ್ರಾರ್ಥನೆ ಕೂಡ ಮಾಡಿದ್ದಾರೆ. ಈ ಸಂಕಷ್ಟದಿಂದ ತನ್ನ ಮಗನನ್ನ ಕಾಪಾಡು ಆಂಜನೇಯ ಅಂತ ಹೇಳಿ ಪ್ರಾರ್ಥನೆಯನ್ನ ಸಲ್ಲಿಸಿರೋದು. ನೋಡಿ, ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ರೇವಣ್ಣ ಈಗ ಆಲ್ರೆಡಿ ಜಾಮೀನು ಸಿಕ್ಕಿದೆ, ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಹೊರಗಡೆ ಬರ್ತಾ ಇದ್ದಂತೆ ಟೆಂಪಲ್ ರನ್ ಅನ್ನ ಶುರು ಮಾಡಿದ್ದಾರೆ. ಅದೀಗಲೂ ಕೂಡ ಕಂಟಿನ್ಯೂ ಆಗಿದೆ. ಒಂದು ಕಡೆ ಪುತ್ರ ನಿನ್ನೆ ಅರೆಸ್ಟ್ ಆಗಿರೋದು, ಅರೆಸ್ಟ್ ಆದಂತಹ ಬೆನ್ನಲ್ಲೇ ಮತ್ತೆ ದೇವರ ಮೊರೆ ಹೋಗಿದ್ದಾರೆ. ಇವತ್ತು ಬಸವನಗುಡಿಯಲ್ಲಿರುವಂತಹ ಆಂಜನೇಯ ಸ್ವಾಮಿ ದೇಗುಲಕ್ಕೆ ಹೋಗಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿ ದೇವರಿಗೆ ಮಂಗಳಾರತಿಯನ್ನ ಮಾಡಿ ಪ್ರಾರ್ಥನೆಯನ್ನ ಕೂಡ ಸಲ್ಲಿಸಿದ್ದಾರೆ. ಈ ಸಂಕಷ್ಟದಿಂದ ತನ್ನ ಮಗನನ್ನ ಕಾಪಾಡು ದೇವ್ರೆ, ನನಗೆ ಹೆಂಗೆ ಬೇಲ್ ಸಿಕ್ತೋ ಹಾಗೆ ನನ್ನ ಮಗನಿಗೂ ಕೂಡ ಬೇಲ್ ಸಿಗಂಗ್ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇರೋದು ರೇವಣ್ಣ ಅವರು. ದೇವರ ಮೊರೆ ಹೋಗಿದ್ದಾರೆ ರೇವಣ್ಣ, ಗಮನಿಸ್ತಾ ಇದ್ದೀವಿ. ಕಳೆದ ಕೆಲ ದಿನಗಳಿಂದ ರೇವಣ್ಣ ಅವರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ರೇವಣ್ಣ ಅವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಯಾವ ದೇವಸ್ಥಾನವನ್ನ ಕೂಡ ಬಿಡ್ತಾ ಇಲ್ಲ, ಎಲ್ಲ ದೇವಸ್ಥಾನಗಳನ್ನ ಕೂಡ ರೌಂಡ್ ಹಾಕಿ ಈ ಸಂದಿಗ್ಧ ಪರಿಸ್ಥಿತಿಯಿಂದ ನನ್ನ ಕುಟುಂಬವನ್ನ ಕಾಪಾಡು, ಅದರ ಜೊತೆಗೆ ನನ್ನ ಮಗನಿಗೆ ಈ ಒಂದು ಪ್ರಕರಣದಿಂದ ಪಾರು ಮಾಡು, ಬೇಲ್ ಸಿಗಂಗ್ ಮಾಡು, ಅದರ ಜೊತೆಗೆ ಭವಾನಿ ರೇವಣ್ಣ ಅವರ ಆದೇಶ ಕೂಡ ಇವತ್ತೇ ಇರೋದ್ರಿಂದ, ಜಾಮೀನು ಆದೇಶ ಇವತ್ತೇ ಇರೋದ್ರಿಂದ ಜಾಮೀನು ಸಿಗಂಗ್ ಮಾಡು ಅಂತ ಹೇಳಿ ಮೋಸ್ಟ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನ ಮಾಡ್ತಿರಬಹುದು.